ಇದು ನಮ್ಮ ಕರ್ನಾಟಕದ ವಿಶೇಷ ಮತ್ತು ಸಾಂಪ್ರದಾಯಿಕ ಸಿಹಿಗಳಲ್ಲಿ ಒಂದು ಚಿರೋಟಿ. ಈ ಚಿರೋಟಿಯನ್ನ ನಮ್ ತಾಯಿ ವಿಶೇಷವಾಗಿ ದೀಪಾವಳಿ ಹಬ್ಬದ ಟೈಮಲ್ಲೇ ಮಾಡ್ತಾರೆ. ಚಿರೋಟಿ ಅಂದ್ರೆ ನಮ್ ಮನೇಲಿ ಎಲ್ರಿಗೂನು ತುಂಬಾನೇ ಸ್ಪೆಷಲ್ ಸಿಹಿ ಅಂತ ಹೇಳ್ಬಹುದು. 1 ಕಪ್ ಚಿರೋಟಿ ರವೆ, ಅರ್ಧ ಕಪ್ ಮೈದಾ, ಚಿಟಿಕೆ ಉಪ್ಪು, 2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಕಲ್ಸ್ಕೊಂಡು ನೀರನ್ನ ಹಾಕೊಳ್ತಾ ಈ ಹದ ಬರೋ ತರ ಕಲ್ಸಿ ಮಿನಿಮಮ್ ಒಂದು 1 ಅವರ್ ಆದ್ರೂ ನೆನೆ ಹಾಕೊಳ್ಳಿ. ಇನ್ನೊಂದು ಕಡೆ ತುಪ್ಪಕ್ಕೆ ಅಕ್ಕಿಟ್ನ ಹಾಕೊಂಡು ಕೈಯಲ್ಲೇ ಚೆನ್ನಾಗಿ ಕಲ್ಸ್ಕೊಳ್ತಾ ಈ ತರ ಸಾಟಿನ ತಯಾರು ಮಾಡಿಟ್ಕೊಳ್ಳಿ. ನೆನೆ ಹಾಕಿದ್ದ ಹಿಟ್ಟನ್ನ ಇನ್ನೊಮ್ಮೆ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ. ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಇದನ್ನ ಚಪಾತಿ ಲಟ್ಟಿಸೋ ರೀತಿನೇ ಲಟ್ಟಿಸಿ ಮಾಡಿಟ್ಕೊಂಡಿರೋ ಸಾಟಿನ ಇದ್ರ ಮೇಲೆ ಈ ರೀತಿ ನೀಟಾಗಿ ಬಳ್ದು ಮತ್ತೆ ಇದ್ರ ಮೇಲೆ ಇನ್ನೊಂದು ಪದ್ರ ಹಾಕಿ ಮತ್ತೆ ಸಾಟಿನ ಬಳ್ದು ಇದೇ ರೀತಿ 7ರಿಂದ 8 ಶೀಟ್ ನ ಜೋಡಿಸ್ಕೊಂಡು ರೋಲ್ ಮಾಡಿ ಕಟ್ ಮಾಡ್ಕೊಂಡು ಈ ರೀತಿ ದಪ್ಪದಾಗೇನೆ ಲಟ್ಟಿಸಿಟ್ಕೊಳ್ಳಿ. ಎಣ್ಣೆ ಬಿಸಿ ಆದ್ಮೇಲೆ ಸಿಮ್ಮಲ್ಲಿಟ್ಟು ಇದಕ್ಕೆ ಮಾಡಿರೋ ಚಿರೋಟಿ ಹಿಟ್ಟನ್ನ ಹಾಕೊಂಡು ಸೌಟಲ್ಲೇ ಎಣ್ಣೆನ ಚಿರೋಟಿ ಮೇಲೆ ಹೀಗೆ ಹಾಕೊಳ್ತಾ ಹೊಮ್ಮಣ್ಣ ಬರೋವರ್ಗೂ ಕರೆದು ತಕ್ಕೊಂಡ್ರೆ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ಚಿರೋಟಿ ತಯಾರಾಗುತ್ತೆ. ಇದ್ರ ಮೇಲೆ ಸಕ್ಕರೆ ಪುಡಿನ ಉದುರಿಸ್ಕೊಂಡು ಬಾದಾಮ್ ಹಾಲನ್ನ ಹಾಕೊಂಡು ತಿಂತಾ ಇದ್ರೆ ಅಂತೂ ಸ್ವರ್ಗ ಅಂತಾನೆ ಹೇಳ್ಬೋದು. ಈ ರೀತಿ ಚಿರೋಟಿನ ಮದ್ವೆ ಮನೆಗಳಲ್ಲಿ ಮಾತ್ರ ಅಲ್ಲ, ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಬಹುದು. ಆ ಪ್ರೊಸೀಜರ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ.